ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತದ ಮಹಾನಗರಗಳ ರಕ್ಷಣೆಯು ಮುಂಬೈ ಮತ್ತು ದೆಹಲಿಯನ್ನು ಶತ್ರು ಡ್ರೋನ್ಗಳು ಮತ್ತು ಗೈಡೆಡ್ ರಾಕೆಟ್ ದಾಳಿಗಳಿಂದ ಸುರಕ್ಷಿತವಾಗಿಡಲು ಎಷ್ಟು ಏರ್ ಡಿಫೆನ್ಸ್ ಬ್ಯಾಟರಿಗಳು ಬೇಕಾಗಿದೆ? ಇಂದಿನ ಯುದ್ಧದ ರೂಪ ಸಂಪೂರ್ಣ ಬದಲಾಗಿದೆ. ಶತ್ರುಗಳ ಡ್ರೋನ್ ಸ್ವಾರ್ಮ್ಗಳು ಮತ್ತು ಗೈಡೆಡ್ ರಾಕೆಟ್ಗಳನ್ನು ಬಳಸಿ ಮಾಡುವ ಭಾರೀ ದಾಳಿಗಳು ಆಧುನಿಕ ಯುದ್ಧದ ಹೊಸ ತಂತ್ರಗಳಾಗಿವೆ. ಇಂತಹ ಪರಿಸ್ಥಿತಿಯಲ್ಲಿ ಮುಂಬೈ ಮತ್ತು ದೆಹಲಿ ಭಾರತದ ಅತ್ಯಂತ ಮಹತ್ವದ ನಗರಗಳಾಗಿವೆ. ಇವುಗಳು ಶತ್ರುಗಳ ಪ್ರಮುಖ ಗುರಿಯಾಗಿವೆ. ಇತ್ತೀಚಿನ ಗಡಿಭಾಗದ ಉದ್ವಿಗ್ನತೆಗಳು ತೋರಿಸಿದಂತೆ ಈ ನಗರಗಳು ಕಡಿಮೆ ವೆಚ್ಚದ ಡ್ರೋನ್ಗಳು ಹಾಗೂ ಭಾರೀ ಕ್ಷಿಪಣಿಗಳಿಂದ ದೊಡ್ಡ ಪ್ರಮಾಣದ ದಾಳಿಗಳಿಗೆ ಬಲಿಯಾಗುವ ಸಾಧ್ಯತೆ ಇದೆ. ಹಾಗಾದರೆ ಪ್ರಶ್ನೆ ಏನೆಂದರೆ, ಇಂತಹ ದಾಳಿಗಳಿಂದ ಈ ನಗರಗಳನ್ನು ಕಾಪಾಡಲು ಎಷ್ಟು ಏರ್ ಡಿಫೆನ್ಸ್ ಬ್ಯಾಟರಿಗಳು ಬೇಕಾಗುತ್ತವೆ? ಈ ವಿಶ್ಲೇಷಣೆ ಭಾರತದ ರಕ್ಷಣಾ ಸಾಮರ್ಥ್ಯ, ನಗರ ಪ್ರದೇಶಗಳಲ್ಲಿ ಉಂಟಾಗಬಹುದಾದ ಬೆದರಿಕೆ ಸಾಧ್ಯತೆಗಳನ್ನು ಆಧರಿಸಿದೆ. ಇದರಲ್ಲಿ ಆಕಾಶ್ ಮತ್ತು QRSAM ಎಂಬ ದೇಶೀಯ ರಕ್ಷಣಾ ವ್ಯವಸ್ಥೆಗಳ ಪ್ರಾಮುಖ್ಯತೆಯೂ ಕೂಡ ಇದೆ. ವಿಶ್ವದ ಹಲವು ಪ್ರದೇಶಗಳಲ್ಲಿ ಯುಕ್ರೇನ್ನಿಂದ ಮಧ್ಯಪ್ರಾಚ್ಯದವರೆಗೆ ಈಗ ನಡೆಯುತ್ತಿರುವ ಗಲಭೆ ಘರ್ಷಣೆ ಯುದ್ಧಗಳಲ್ಲಿ ಕೇವಲ 50ರಿಂದ 100 ಡ್ರೋನ್ಗಳು ಅಥವಾ ರಾಕೆಟ್ಗಳ ದಾಳಿ ತಡೆಗೆ ಸಿದ್ಧವಿಲ್ಲದ ನಗರಗಳನ್ನು ಸಂಪೂರ್ಣ ಸ್ತಬ್ಧಗೊಳಿಸಬಹುದು. ಭಾರತದ ಆರ್ಥಿಕ ಕೇಂದ್ರವಾದ ಮುಂಬೈ ನಗರ ಮತ್ತು ಅದರ ಬಂದರುಗಳು, ಭಾರತದ ರಾಜಧಾನಿಯಾದ ರಾಜಕೀಯ ಹೃದಯವಾದ ದೆಹಲಿ ಮತ್ತು ಇನ್ನಿತರ ದೈತ್ಯ ನಗರಗಳನ್ನು ರಕ್ಷಿಸಲು ಬಹುಪದರದ ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ನ ಅಗತ್ಯವಿದೆ. ದೀರ್ಘ ದೂರದ S-400 ಸಿಸ್ಟಮ್ಸ್ಗಳು ಹೊರವಲಯವನ್ನು ರಕ್ಷಿಸುತ್ತದೆ. ಆದರೆ ನಿಜವಾದ ಸವಾಲು ಎತ್ತರದಲ್ಲಿ ಬರುವ ವೇಗದ ಡ್ರೋನ್ಗಳು ಮತ್ತು ಕ್ಷಿಪಣಿಗಳ ವಿರುದ್ಧವಾಗಿದೆ. ಇಲ್ಲಿ ಶೀಘ್ರ ಪ್ರತಿಕ್ರಿಯೆ ನೀಡುವ ಚಿಕ್ಕ ವ್ಯಾಪ್ತಿಯ ಬ್ಯಾಟರಿಗಳು ಮುಖ್ಯವಾಗಿದೆ. ಈಗ ನಾವು ಭೌಗೋಳಿಕ ಅಗತ್ಯವನ್ನು ನೋಡೋಣ. ರಾಷ್ಟ್ರೀಯ ರಾಜಧಾನಿಯಾದ ದೆಹಲಿಯ ಪ್ರದೇಶವು ಸುಮಾರು 1484 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ. ಇದರೊಳಗೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ರಾಷ್ಟ್ರಪತಿ ಭವನ ಮತ್ತು ಹಲವಾರು ಜನನಿಬಿಡ ಪ್ರದೇಶಗಳಿವೆ. ಮುಂಬೈನ ನಗರ ಭಾಗ ಸುಮಾರು 600 ಚದರ ಕಿಲೋಮೀಟರ್. ಆದರೆ ಅದರೊಳಗೆ ಬಂದರುಗಳು, ನೌಕಾದಳದ ತಾಣಗಳು ಮತ್ತು ಆರ್ಥಿಕ ಕೇಂದ್ರವಾದ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ಗಳಿವೆ. ಈ ಭಾಗಗಳೇ ಅತ್ಯಂತ ಸಂವೇದನಾಶೀಲ ಮತ್ತು ರಕ್ಷಣೆಗೆ ಮೊದಲ ಆದ್ಯತೆ ನೀಡಬೇಕಾಗಿದೆ. ಪ್ರತಿಯೊಂದು ನಗರವು ಸುಮಾರು 2 ಕೋಟಿ ಜನಸಂಖ್ಯೆ ಹೊಂದಿದೆ. ಹಾಗಾಗಿ ರಕ್ಷಣಾ ವ್ಯವಸ್ಥೆ ಎಲ್ಲ ದಿಕ್ಕಿನಿಂದಲೂ ಆಗುವ ದಾಳಿಗಳನ್ನು ತಡೆಯುವಂತಿರಬೇಕು. ಸಮುದ್ರದ ಮಾರ್ಗದಿಂದ ಮುಂಬೈಗೆ, ಭೂಮಾರ್ಗ ಮತ್ತು ವಾಯುಮಾರ್ಗಗಳಿಂದ ದೆಹಲಿಗೆ ರಕ್ಷಣಾ ವ್ಯವಸ್ಥೆಗಳು ಬೇಕಾಗಿದೆ. ಭಾರತದ ಸಿದ್ಧತೆಗಳು. ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ 45 ಕಿಲೋಮೀಟರ್ನ ವ್ಯಾಪ್ತಿ, ಮ್ಯಾಕ್ 3.5ರ ವೇಗ, ಶತ್ರು ಡ್ರೋನ್ಗಳು, ಕ್ರೂಸ್ ಮಿಸೈಲ್ಗಳು ಮತ್ತು ರಾಕೆಟ್ಗಳ ವಿರುದ್ಧ ಅತ್ಯಂತ ಪರಿಣಾಮಕಾರಿಯಾಗಿದೆ. ಆಕಾಶ್ನ 1 ಬ್ಯಾಟರಿ, 1 ರೆಡಾರ್ ಮತ್ತು 4 ಕ್ಷಿಪಣಿಗಳ ಲಾಂಚರ್ಗಳೊಂದಿಗೆ ಒಂದು ವೇಳೆ 64 ಗುರಿಗಳನ್ನು ಟ್ರ್ಯಾಕ್ ಮಾಡಿ ಅದರಲ್ಲಿ 12 ಗುರಿಗಳನ್ನು ನಾಶ ಮಾಡಬಹುದಾಗಿದೆ. QRSAM ಏರ್ ಡಿಫೆನ್ಸ್ ಸಿಸ್ಟಮ್ 30ರಿಂದ 40 ಕಿಲೋಮೀಟರ್ನ ವ್ಯಾಪ್ತಿ, 360 ಡಿಗ್ರಿ ರೆಡಾರ್ ಕವರೇಜ್, ಕಡಿಮೆ ಎತ್ತರದ ವೇಗದ ಡ್ರೋನ್ಗಳ ವಿರುದ್ಧ ಶೀಘ್ರ ಪ್ರತಿಕ್ರಿಯೆ ನೀಡಲು ವಿನ್ಯಾಸಗೊಳಿಸಲಾಗಿದೆ. ಇಸ್ರೇಲ್ನ ಐರನ್ ಡೋಮ್ ವ್ಯವಸ್ಥೆಯು ಸುಮಾರು 150 ಚದರ ಕಿಲೋಮೀಟರ್ ಪ್ರದೇಶವನ್ನು ರಕ್ಷಿಸುತ್ತದೆ. ಆದರೆ ಆಕಾಶ್ ವ್ಯವಸ್ಥೆಯು ದೇಶೀಯ ತಂತ್ರಜ್ಞಾನದಿಂದ ನಿರ್ಮಿತವಾಗಿದ್ದು ಕಡಿಮೆ ವೆಚ್ಚದ್ದಾದರೂ ತುಂಬ ಪರಿಣಾಮಕಾರಿಯಾಗಿದೆ. ಬ್ಯಾಟರಿಗಳ ಅಗತ್ಯದ ಅಂದಾಜು. ಒಂದು ಭೌಗೋಳಿಕ ವ್ಯಾಪ್ತಿ. ಒಂದು ಬ್ಯಾಟರಿ ಸುಮಾರು 200ರಿಂದ 300 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಣಾಮಕಾರಿಯಾಗಿ ಕವರ್ ಮಾಡುತ್ತದೆ. ವಾಸ್ತವಿಕ ವ್ಯಾಪ್ತಿ 45 ಕಿಲೋಮೀಟರ್. ಆದರೂ ನಗರ ಪ್ರದೇಶದ ಅಡೆತಡೆಗಳಿಂದ ಪ್ರಾಯೋಗಿಕ ವ್ಯಾಪ್ತಿ ಕಡಿಮೆ. ರಾಜಧಾನಿ ದೆಹಲಿಗೆ 5ರಿಂದ 7 ಬ್ಯಾಟರಿಗಳ ಅಗತ್ಯವಿದೆ. ಮುಂಬೈ ಮಹಾನಗರಕ್ಕೆ 2ರಿಂದ 3 ಬ್ಯಾಟರಿಗಳ ಅಗತ್ಯವಿದೆ.
2. ದಾಳಿಯ ತೀವ್ರತೆ. ಒಮ್ಮೆಲೆ ಶತ್ರುಗಳು 100 ಡ್ರೋನ್ ಅಥವಾ ರಾಕೆಟ್ಗಳ ಸಂಭವ ದಾಳಿ ಸಾಧ್ಯತೆ ಇದ್ದರೆ ಇದರಲ್ಲಿ ಒಂದು ಬ್ಯಾಟರಿಯು 12 ಗುರಿಗಳನ್ನು ಹೊಡೆದು ಹಾಕಬಲ್ಲ ಸಾಮರ್ಥ್ಯ ಹೊಂದಿದೆ. ಅದಕ್ಕಾಗಿ ಕಡಿಮೆ ಎಂದರೂ ರಕ್ಷಣೆಗಾಗಿ 8 ರಿಂದ 10 ಬ್ಯಾಟರಿಗಳು ಬೇಕಾಗುತ್ತದೆ. 3. ಪರ್ಯಾಯ ಮತ್ತು ಬಹುಪದರದ ರಕ್ಷಣೆ. 90% ಯಶಸ್ವಿಯಾಗಿ ತಡೆಗಟ್ಟುವ ಪ್ರಮಾಣಕ್ಕಾಗಿ QRSAM ಒಳಪದರದ ರಕ್ಷಣೆ ಮತ್ತು ಆಕಾಶ್ ಹೊರಪದರದ ರಕ್ಷಣೆಗೆ ಅಗತ್ಯವಾಗಿದೆ. ಇದಕ್ಕೆ 20% ಹೆಚ್ಚುವರಿ ಬ್ಯಾಟರಿಗಳ ನಿರ್ವಹಣೆ ಮತ್ತು ತರಬೇತಿಗಾಗಿ ಬೇಕಾಗುತ್ತವೆ. ಈ ಅಂದಾಜಿನ ಪ್ರಕಾರ ಪ್ರತಿ ನಗರಕ್ಕೂ 5 ರಿಂದ 10 ಬ್ಯಾಟರಿಗಳು ಬೇಕಾಗುತ್ತದೆ. 2 ನಗರಗಳಿಗೆ ಬೇಕಾಗಬಹುದಾದ ಸುಮಾರು 15 ಬ್ಯಾಟರಿಗಳು. ಇದರ ವೆಚ್ಚದ ಅಂದಾಜು ಮೊತ್ತ 15,000 ದಿಂದ 20,000 ಕೋಟಿಯಾಗಬಹುದು. ಇವು ಈಗಾಗಲೇ ಇರುವ ದೆಹಲಿಯ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ BMD ಮತ್ತು ಮುಂಬೈನ ಬರಾಕ್ 8 ನೌಕಾ ರಕ್ಷಣಾ ವ್ಯವಸ್ಥೆಗಳೊಂದಿಗೆ ಜಾಲವಾಗಿ ಕಾರ್ಯನಿರ್ವಹಿಸಬಹುದು. ಭವಿಷ್ಯದಲ್ಲಿ DRDO ಪ್ರಾಜೆಕ್ಟ್ ಕುಶಾ 150 ರಿಂದ 400 ಕಿಲೋಮೀಟರ್ ವ್ಯಾಪ್ತಿಯ ಭಾರತೀಯ ಕ್ಷಿಪಣಿ ತಡೆ ವ್ಯವಸ್ಥೆ ಬಂದಾಗ ಬ್ಯಾಟರಿ ಅಗತ್ಯ ಕಡಿಮೆಯಾಗಬಹುದು. ಅಂದರೆ ಪ್ರಸ್ತುತ ತುರ್ತು ಅವಶ್ಯಕತೆ ಶತ್ರುಗಳಿಂದ ಉಂಟಾಗಬಹುದಾದ ಡ್ರೋನ್ ಸ್ವಾಮ್ಗಳ ವಿರುದ್ಧ ತ್ವರಿತ ಕ್ರಮ ಕೈಗೊಳ್ಳಬೇಕಾಗಿದೆ. ನಗರ ಪ್ರದೇಶಗಳಲ್ಲಿ ರೆಡಾರ್ಗಳ ಸ್ಥಾಪನೆ, ಕ್ಷಿಪಣಿ ಸರಬರಾಜು ಸರಪಳಿ ಮತ್ತು ತರಬೇತಿ ಇವು ಸವಾಲುಗಳಾದರೂ ಪ್ರಯೋಜನ ಅತಿ ದೊಡ್ಡದಾಗಿದೆ. ಶತ್ರುಗಳಿಂದ ಉಂಟಾಗಬಹುದಾದ 100 ಡ್ರೋನ್ಗಳ ದಾಳಿ ತಪ್ಪಿಸಿದರೆ ನೂರಾರು ಕೋಟಿ ರೂಪಾಯಿ ಆರ್ಥಿಕ ನಷ್ಟದಿಂದ ಭಾರತವನ್ನು ರಕ್ಷಿಸಬಹುದು. ಮುಂಬೈ ಭಾರತದ ವಾಣಿಜ್ಯ ಶಕ್ತಿ ಕೇಂದ್ರ. ರಾಷ್ಟ್ರದ ವ್ಯಾಪಾರದ 50% ನಿಭಾಯಿಸುತ್ತದೆ. ದೆಹಲಿಗೆ ದೇಶದ GDPಯ 10% ನೀಡುತ್ತದೆ. ಮುಂಬೈ ಮತ್ತು ದೆಹಲಿಗಳಿಗೆ ತಕ್ಕಂತೆ 5 ರಿಂದ 10 ಬ್ಯಾಟರಿಗಳು, ಆಕಾಶ್ ಮತ್ತು QRSAM ಆಧಾರಿತ ರಕ್ಷಣಾ ಕವಚ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅತ್ಯಂತ ಅಗತ್ಯವಾಗಿದೆ. ಮೇ 2025 ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾರತ ಪಾಕಿಸ್ತಾನ ಡ್ರೋನ್ ಯುದ್ಧದ ಘಟನಾವಳಿಯಂತೆ ಇದು ಕೇವಲ ಖರೀದಿ ವಿಷಯವಲ್ಲ, ದೇಶದ ಆತ್ಮನಿರ್ಭರ ರಕ್ಷಣಾ ದೃಢತೆಗೆ ತಕ್ಕ ಹೆಜ್ಜೆಯಾಗಿದೆ. DRDO ಮತ್ತು ಭಾರತೀಯ ಖಾಸಗಿ ಕ್ಷೇತ್ರಗಳು, ವಿಶೇಷವಾಗಿ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ BDL ಸಹಕಾರದೊಂದಿಗೆ ಭಾರತ ತನ್ನ ದೊಡ್ಡ ನಗರಗಳನ್ನು ಅತ್ಯಂತವಾಗಿ ಸುರಕ್ಷಿತಗೊಳಿಸಲು ಸಿದ್ಧವಾಗಿದೆ. ರಕ್ಷಣಾ ವ್ಯವಸ್ಥೆಯ ಖರೀದಿ ತ್ವರಿತಗೊಳಿಸಿ ತರಬೇತಿಗಳನ್ನು ಆರಂಭಿಸಿ ಈ ಅಂದಾಜುಗಳನ್ನು ನಿಜವಾದ ರಕ್ಷಣಾ ಶಕ್ತಿಯಾಗಿ ರೂಪಿಸುವ ಸಮಯ ಬಂದಿದೆ. ಇದು ಕೇವಲ ರಕ್ಷಣೆಯ ಯೋಜನೆಯಲ್ಲ, ಇದು ಭಾರತದ ಮಹಾನಗರಗಳ ಭದ್ರತೆಯ ಭವಿಷ್ಯದ ಘೋಷಣೆಯಾಗಿದೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.